ಕಾರ್ಯಕರ್ತರು ಅಟೆಂಡ್ ಮಾಡ್ತಾ ಇರ್ತಾರೆ. ನನ್ನದೇ ಆದಂಥ ಒಂದು 10-12 ಜನ ಸಿಬ್ಬಂದಿ ಕೂಡ ಇದ್ದಾರೆ. ಪ್ರತಿ ಮನೆಗೂ ಪ್ರತಿ ಸಂದರ್ಭದಲ್ಲೂ ಕೂಡ ಹೋಗಿ ನಮ್ಮ ಲೀಡರ್ಸ್ ಜೊತೆ ಹೋಗಿ ಅಟೆಂಡ್ ಮಾಡ್ತಾರೆ. ಇವತ್ತೇನು ಈ ಅರ್ಜಿಗಳು ಬಂದಿದೆ ಇವನ್ನ ನಾವು ಮತ್ತೆ ಎಕ್ಸಾಮಿನ್ ಮಾಡಿಸ್ತೀನಿ. ನಾನು ಎಕ್ಸಾಮಿನ್ ಮಾಡಿ ಏನೇನು ಹೊಸ ಪ್ರಾಬ್ಲಮ್ ಇದೆ ಇಲ್ಲಿ ನೋಡಿ. ಇಲ್ಲಿ ಇಷ್ಟು ಅರ್ಜಿಗಳ ಪೈಕಿ ಕೆಲವು ಪೆನ್ಷನ್ ವಿಚಾರದಲ್ಲಿ, ಕೆಲವು ಇವು ಇನ್ಕಮ್ ಟ್ಯಾಕ್ಸ್ ನೋಟಿಸು, GST ನೋಟಿಸು ಆಗಿರೋದಕ್ಕೆ ಕೆಲವು ಸಿಕ್ಕಿಲ್ಲ ಅಂತ ಕೆಲವು ಮಾತ್ರ ಅರ್ಜಿಗಳು ಬಂದಿದೆ. ಕೆಲವು ಸ್ವಾಭಾವಿಕವಾಗಿ ಸೈಟ್ಗಳು ಕೂಡ ಬಂದಿದೆ. ಬೇರೆ ಬೇರೆ ಕೆಲವು ಜಮೀನು ಪ್ರಾಬ್ಲಮ್ ಇದೆ, ಅವೆಲ್ಲ ಅಟೆಂಡ್ ಮಾಡ್ತೀನಿ. ಸರ್, ಸಿದ್ದರಾಮಯ್ಯ ಅವ್ರ ಪತ್ನಿಯವರಿಗೆ ಸರ್ ಸುಪ್ರೀಂ ಕೋರ್ಟಲ್ಲಿ ಸರ್ ಇಡಿ ವಿಚಾರವಾಗಿ ರಿಲೀಫ್ ಸಿಕ್ಕಿರುವಂಥದ್ದು ಸರ್. ಇಡಿಗೂ ಕೂಡ ಪ್ರಶ್ನೆ ಮಾಡಿದೆ ಸರ್ ಸುಪ್ರೀಂ ಕೋರ್ಟ್. ಇಡಿನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಂದೇ ಕೇಸ್ ತಗೊಳ್ಳಿ. ನಾನು ತಿಹಾರ್ ಜೈಲು ಕಳಿಸಿದ್ರು, ನನ್ನ ಮೇಲೆ ಕೇಸ್ ಆಯಿತು. ಆಮೇಲೆ ಕೇಸಿಗೆ ಅದು ವಜಾ ಆಯಿತು. ಅನುಭವಿಸೋರು ಮಾತ್ರ ಗೊತ್ತು. ಇಡಿಯವರು ಪರಿಶೀಲನೆ ಮಾಡಬೇಕು. ರಾಜಕಾರಣದ ಒತ್ತಡದ ಮೇಲೆ ಮಾಡಿದ್ರೆ ಏನು ಪ್ರಯೋಜನ ಆಗುವುದಿಲ್ಲ. ಹಂಗೆ ಅವ್ರದ್ದಾಗಲೇ ರಿಪೋರ್ಟ್ ಎಲ್ಲ ಬರೆದಾಗಿತ್ತು. ತಿರ್ಗಿ ಅಪೀಲ್ ಹಾಕೋಂಥ ಪ್ರಶ್ನೆ ಉದ್ಭವ ಆಯ್ತಿರಲಿಲ್ಲ. ಬಹುಶಃ ಆ ವಿಚಾರದಲ್ಲಿ ಅವ್ರು ಅಪೀಲ್ ಹಾಕಿದ್ರು ಅಂತ ಕಾಣ್ತದೆ. ಅದಕ್ಕೆ ಈಗ ನಾವೆಲ್ಲ ಅಪೀಲ್ ಆಗ್ತಾ ಇರೋದು. ಯಾಕೆ BJPಯವ್ರ ಮೇಲೆ ಒಬ್ಬರ ಮೇಲೆ ಕೇಸ್ ಇಲ್ಲ, ದಳದವ್ರ ಮೇಲೆ ಒಂದು ಕೇಸ್ ಇಲ್ಲ. ಅವರೆಲ್ಲ ಬರೀ ರಾಹುಲ್ ಗಾಂಧಿಯವ್ರ ಮೇಲೆ, ಸೋನಿಯಾ ಗಾಂಧಿ ಮೇಲೆ, ವಡ್ರ ಮೇಲೆ, ನಮ್ಮ ಪಾರ್ಟಿಯವ್ರ ಮೇಲೆ, ನನ್ನ ಮೇಲೆ. ಈಗ BJP ಹೋದವರೆಲ್ಲ ಕ್ಲೀನ್ ಆಗ್ಬಿಟ್ಟವ್ರೆ. ವಾಷಿಂಗ್ ಮಿಷಿನ್. ಸರ್, ಟನಲ್ ಕಾರಿಡಾರ್ ಬಗ್ಗೆ ಸರ್ ಯಡಿಯೂರಪ್ಪ ಅವರು ಟ್ವೀಟ್ ಮಾಡಿದ್ದಾರೆ ಸರ್. ಜೀರೋ ಲಾಜಿಕ್ ಇದು ಅವಶ್ಯಕತೆ ಇದೆಯಾ ಬೆಂಗಳೂರಿಗೆ ಅಂತ ಟ್ವೀಟ್ ಮಾಡಿರುವಂಥದ್ದು ಸರ್. ಈ ಪಾಪ ಇನ್ನು ನಮ್ಮ ಹುಡುಗ ಇನ್ನು ಹೊಸದಾಗಿ MP ಆಗಿದ್ದಾರೆ. ಏನೋ ನ್ಯೂಸಲ್ಲಿ ಇರಬೇಕು ಅಂತ ಮಾಡ್ತಾರೆ. ಅಸೆಂಬ್ಲಿಲಿ ಅವರ ದೊಡ್ಡ ಲೀಡರ್ಗಳಿದಾರಲ್ಲ, ಅವ್ರ ಕೇಳಿ ಚರ್ಚೆ ಮಾಡಿಸ್ಲಿ, ಅಲ್ಲಿ ಉತ್ತರ ಕೊಡ್ತೀನಿ. ಸರ್, ಈಗ ಕುರ್ಜಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಂಬಂಧಪಟ್ಟ 2 ಪಂಚಾಯತಿನ ಬಂದ್ ಮಾಡಿ ಇವತ್ತು ರೈತರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ನೋಡಿಯಪ್ಪ, ನಾನು ಮಾಡಿದ್ದಲ್ಲ, ಕುಮಾರಸ್ವಾಮಿಯವ್ರು ಮಾಡಿದ್ದು. ನಾ ಡಿನೋಟಿಫೈ ಮಾಡೋಕ್ಕೆ ಬರಲ್ಲ. ಬಟ್ ಅವ್ರಿಗೇನು ನ್ಯಾಯ ಒದಗಿಸ್ಕೊಡ್ಬೇಕೋ ಮಾಡೋಣ. ಅವತ್ತಿಂದ ಯಾಕೆ ವಜಾ ಮಾಡಲಿಲ್ಲ ಅದನ್ನು? ಅವತ್ತಿಂದ ಈಗ 1000 ಚಿಲ್ಲರೆ ಎಕರೆ KDB ಕೊಟ್ಬಿಟ್ಟವ್ರಲ್ಲ, ಯಾಕಾಗ ಹೋರಾಟ ಮಾಡಲಿಲ್ಲ? ಬರೀ ನಾನು ಮಾಡ್ತೀನಿ ಮಾತ್ರ, ನನ್ನ ಅವಧಿಯಲ್ಲಿ ಆಗ್ತದೆ ಅನ್ನೋಕ್ಕೆ ಮಾತ್ರ ಹೋರಾಟನ? ಆ 9,000 ಎಕರೆಯಲ್ಲಿ 1000 ಎಕರೆ ಚಿಲ್ಲರೆ KDBಗೆ ಅಕ್ವೈರ್ ಮಾಡಿ ದುಡ್ಡು ತೊಗೊಂಡಿದ್ದಾರೆ. ಇದರಲ್ಲೂ ಕೂಡ ಹೆಚ್ಚು ಕಮ್ಮಿ 75% ಜನ ನಮಗೆ ಏನೇನು ಪರಿಹಾರ ಬೇಕು ಕೊಡಿ ಅಂತೆಲ್ಲ ಕೇಳಿದ್ದಾರೆ. ರೈತರ ಜನ ಕರೆದು ಚರ್ಚೆ ಮಾಡ್ತಾ ಇಲ್ಲ ಅಂತ ಹೇಳಿ ಮಾಡ್ತೀವಿ, ಈಗಲ್ಲ, ಇನ್ನು ಅದಕ್ಕೆಲ್ಲ ಖಂಡಿತ ನಾನೇ ಹೋಗಿ ಮಾಡ್ತೀನಿ. ನಾನೇ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀನಿ. ನನಗೂ ರೈತರು, ನಮ್ಮ ರೈತರು ಅವ್ರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನನಗೂ ಅರಿವಿದೆ. ಅದಕ್ಕೆಲ್ಲ ಭೂಮಿಗಾಗಿ ಪ್ಲ್ಯಾನು ಯಾವ ರೀತಿ ಮಾಡಬೇಕು, ಏನು ಅವ್ರಿಗೇನು ಬೆನಿಫಿಟ್ಟು, ಜಮೀನು ಕೊಟ್ಟರೆ ಎಷ್ಟು, ದುಡ್ಡು ಕೊಟ್ಟರೆ ಎಷ್ಟು, ಅದಕ್ಕೆ ಮಾತಾಡೋಕ್ಕೆ ನನ್ನ ತಮ್ಮ ಸುರೇಶ್ಗೆ ನೀನೇ ಮೆಂಬರು ಆಗಬೇಕಪ್ಪ ಅಂತಂದ್ಬಿಟ್ಟು, ಚೇರ್ಮನ್ ಅಲ್ಲ, ಬರೀ ಮೆಂಬರ್ಗೆ ಮಾಡಿ ರೈತರ ಹತ್ರ ಮಾತಾಡೋಕ್ಕೆ, ರೈತರಿಗೆ ಸಹಾಯ ಮಾಡಬೇಕು ಅಂದರೆ ಅವತ್ತಿಂದ 10 ವರ್ಷದಿಂದ ಪಾಪ ಅವ್ರು ಯಾರಿಗೂ ಮಾರಕ್ಕೂ ಆಗ್ತಿರಲಿಲ್ಲ, ಕನ್ವರ್ಷನ್ ಮಾಡೋಕ್ಕಾಗ್ತಿರಲಿಲ್ಲ. ಸರ್, ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ತುಂಬ ಸ್ವಾಗತ ಮಾಡಲಿಲ್ಲ CM ಅವರು ಅನ್ನೋ ವಿಚಾರವನ್ನು ಇಟ್ಟುಕೊಂಡು BJP ಅವರು ಸಾಕಷ್ಟು ಆಕ್ರೋಶ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ ಬಿಡಿ ಅದಕ್ಕೆಲ್ಲ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.